2024ರಲ್ಲಷ್ಟೇ ನಾವು ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ದೀವಿ. ಬಿಜೆಪಿಗೆ 2019-14ರಲ್ಲಿ ಬಂದಂತಹ ಬಹುಮತ ಬರಲಿಲ್ಲ. ಹೀಗಾಗಿ NDA ಮೈತ್ರಿಕೂಟ ಇದೀಗ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಹೆಚ್ಚು ಕಡಿಮೆ 2.5 ವರ್ಷ ಆಯಿತು NDA ಸರ್ಕಾರ ಬಂದು. ಇಡೀ ದೇಶದಾದ್ಯಂತ ಜೆನ್ಸಿಗಳು, ಯುವಕರು, ವಿದ್ಯಾರ್ಥಿಗಳು ಅಥವಾ ಜನಸಾಮಾನ್ಯರು ಕೇಂದ್ರ ಸರ್ಕಾರದ ವಿರುದ್ಧ ಬೇರೆ ಬೇರೆ ಕಾರಣಗಳಿಗಾಗಿ ಪ್ರತಿಭಟನೆ ಮಾಡಿದ್ದನ್ನು ನೋಡಿದ್ದೀವಿ. 2024ರ ಲೋಕಸಭಾ ಚುನಾವಣೆಯ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು ಕೂಡ ನಡೆದು ಹೋಗಿದ್ದನ್ನು ನೋಡಿದ್ದೀವಿ. ಬಿಜೆಪಿ ಆ ಚುನಾವಣೆಗಳಲ್ಲಿ ತನ್ನ ಪಾರಮ್ಯವನ್ನು ಕಂಟಿನ್ಯೂ ಮಾಡಿಕೊಂಡಿದ್ದನ್ನು ಬಂದಿದ್ದನ್ನು ನೋಡಿದ್ವಿ. ಇವೆಲ್ಲದರ ನಡುವೆ ಈಗ ಒಂದು ಪ್ರಶ್ನೆ ಬರುತ್ತೆ. ಈಗ ಏನಾದರೂ ಲೋಕಸಭಾ ಚುನಾವಣೆ ನಡೆದು ಬಿಟ್ರೆ ಯಾರು ಅಧಿಕಾರಕ್ಕೆ ಬರ್ತಾರೆ? ಮೋದಿ ಅವರನ್ನು ಎದುರಿಸ್ತಾ ಇರುವಂಥ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೋ ಅಥವಾ NDA ಮೈತ್ರಿಕೂಟವೇ ಅಧಿಕಾರವನ್ನು ಉಳಿಸಿಕೊಳ್ಳುತ್ತೋ? ಈ ಪ್ರಶ್ನೆಗೆ ಒಂದು ಸಮೀಕ್ಷೆಯಿಂದ ಕೆಲವೊಂದಿಷ್ಟು ಅಂಕಿಅಂಶಗಳು ಹೊರಗೆ ಬರ್ತಾ ಇದೆ. ಹಾಗಾದರೆ ಯಾರು ಅಧಿಕಾರಕ್ಕೆ ಬರ್ತಾರೆ? ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಳೋಣ. ಇದು ಒಂದು ವೇಳೆ ಯಾರಾದರೂ ಅಧಿಕಾರಕ್ಕೆ ಬಂದರೆ ಪ್ರಧಾನಿ ಯಾರಾಗ್ತಾರೆ, ಯಾರು ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಸಹಜವಾಗಿ ಅಫ್ಕೋರ್ಸ್ ಪ್ರಧಾನಿ ನರೇಂದ್ರ ಮೋದಿ ಕಂಟಿನ್ಯೂಟಿ ಆಗಬೇಕು ಅನ್ನುವಂಥ ಭಾಗ ದೊಡ್ಡದಿದೆ. ಎರಡನೇ ಆಪ್ಷನ್ ಆಗಿ ರಾಹುಲ್ ಗಾಂಧಿ ಅವರಿದ್ದಾರೆ. ಮೂರನೇ ಆಪ್ಷನ್ ಆಗಿ ಇಷ್ಟು ದಿನಗಳ ಕಾಲ ಅಖಿಲೇಶ್ ಯಾದವ್, ಅದಾದ ನಂತರ ಮಮತಾ ಬ್ಯಾನರ್ಜಿ, ಬೇರೆ ಬೇರೆ ನಾಯಕರುಗಳೆಲ್ಲ ಬರ್ತಿದ್ರಲ್ಲ, ಆ ನಾಯಕರ ಪಟ್ಟಿ ಸದ್ಯಕ್ಕೆ ಹಿಂದಕ್ಕೆ ಹೋಗಿದೆ. ಆ ಸ್ಥಾನಕ್ಕೆ ಇತ್ತೀಚೆಗಷ್ಟೇ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರ ಹೆಸರು ಬಂದು ಕುಳಿತಾ ಇದೆ. ಬಿಕಾಸ್ ಕಾರಣ ಬೇರೆ ಬೇರೆ ಇರ್ಬೋದು. ಯುವಕರು ಅನ್ನುವ ಕಾರಣಕ್ಕಾಗಿ ಇವತ್ತು ಹೆಚ್ಚು ಜನರಿಗೆ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಎನ್ನುವಂಥ ಆಗ್ರಹ ಇಡೀ ದೇಶದಾದ್ಯಂತ ಬರ್ತಾ ಇದೆ. ಇವೆಲ್ಲದರ ನಡುವೆ ವಿಜಯ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಹಾಗಾದರೆ ವಿಜಯ್ ಅವರನ್ನು ಸಪೋರ್ಟ್ ಮಾಡಿದವರೆಷ್ಟು, ಮೋದಿ ಅವರನ್ನು ಸಪೋರ್ಟ್ ಮಾಡಿದವರೆಷ್ಟು? ಇವೆಲ್ಲದ ನಡುವೆ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ನ ಸಮೀಕ್ಷೆಯಲ್ಲಿ ಯಾವೆಲ್ಲ ವರದಿಗಳು ಬಂತು? ಜನವರಿ 2026ರಲ್ಲಿ ಒಂದು ವರದಿ ಬಂದಿತ್ತು. ಆ ವರದಿಗೆ ಕಂಪೇರ್ ಮಾಡಿದರೆ ಬಿಜೆಪಿಯ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಇದು ಗಮನಿಸಬೇಕಾದ ಸಂಗತಿ. ನಾನು ಡೀಟೇಲಿಗೆ ಬರ್ತೀನಿ. ಮೋದಿ ಹ್ಯಾಟ್ರಿಕ್ ಗ್ಯಾರಂಟಿ, NDAಗೆ ಅಧಿಕಾರ ನಿಶ್ಚಿತ ಅಂತ. NDA ಈಗ ಚುನಾವಣೆ ನಡೆದರೆ NDA ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದೆ. ಈಗ ಚುನಾವಣೆ ನಡೆದರೆ NDA ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರುತ್ತೆ. NDA ಮೈತ್ರಿಕೂಟಕ್ಕೆ 326 ಸ್ಥಾನಗಳ ಭರ್ಜರಿ ಜಯದ ಮುನ್ಸೂಚನೆಯನ್ನ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಜಂಟಿಯಾಗಿ ನಡೆಸಿದಂತಹ ಈ ಸಮೀಕ್ಷೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮ್ಯಾಜಿಕ್ ನಂಬರ್ ಅನ್ನ ಮೋದಿ ನೇತೃತ್ವದ NDA ಮೈತ್ರಿಕೂಟ ತಲುಪುತ್ತೆ ಅಂತ ಇದರಲ್ಲಿ ಹೇಳಲಾಗಿದೆ. ನಾನು ಅವಾಗಲೇ ಹೇಳಿದೆ ನಿಮಗೆ, 2026ರ ಜನವರಿಯಲ್ಲಿ ಒಂದು ಸಮೀಕ್ಷೆ ಹೊರಗಡೆ ಬಂತು. ಆ ಸಮೀಕ್ಷೆಯಲ್ಲಿ ಏನು ಹೇಳಲಾಗಿತ್ತು ಅಂತ ಹೇಳಿದರೆ 352 ಸ್ಥಾನಗಳನ್ನು NDA ಮೈತ್ರಿಕೂಟ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗಿತ್ತು. ಎಷ್ಟು? 352 ಸ್ಥಾನಗಳನ್ನು NDA ಮೈತ್ರಿಕೂಟ ಪಡೆದುಕೊಳ್ಳುತ್ತೆ ಅಂತ. ಮೈತ್ರಿಕೂಟದ ಹೊರತಾಗಿಯೇ ಬಿಜೆಪಿ 287 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗಿತ್ತು. ಇಂಡಿಯಾ ಮೈತ್ರಿಕೂಟ 182 ಸ್ಥಾನಗಳು ಸಿಗುತ್ತೆ ಅಂತ ಜನವರಿಯಲ್ಲಿ ಬಂದಿದ್ದಂಥ ವರದಿ. ಕಾಂಗ್ರೆಸ್ 80 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗಿತ್ತು. ಪ್ರಾದೇಶಿಕ ಪಕ್ಷಗಳು ಮತ್ತು ಪಕ್ಷೇತರು 9 ಸ್ಥಾನವನ್ನು ಪಡಿತಾರೆ ಅಂತ ಜನವರಿಯಲ್ಲಿ ಬಂದಂತಹ ವರದಿ ಇದು. ಅದರಲ್ಲಿ NDA ಮೈತ್ರಿಕೂಟಕ್ಕೆ 47% ಮತ ಹಂಚಿಕೆ, 39% ಮತ ಹಂಚಿಕೆ ಇಂಡಿಯಾ ಮೈತ್ರಿಕೂಟಕ್ಕೆ, ಇತರಿಗೆ ಒಂದು 14% ಬರಬಹುದು ಅಂತ. ಆದರೆ 2026ರಲ್ಲಿ ಬಂದಂಥ, ಅಂದರೆ ಆಗಸ್ಟ್ ತಿಂಗಳಲ್ಲಿ ಬಂದಂಥ ವರದಿಯಲ್ಲಿ ಸಿ ವೋಟರ್ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯಲ್ಲಿ ಅವರು ಹೇಳ್ತಾ ಇದ್ದಾರೆ 326 ಸ್ಥಾನಗಳು NDA ಮೈತ್ರಿಕೂಟಕ್ಕೆ ಬರುತ್ತೆ. ಅಂದರೆ ಜನವರಿಯಿಂದ ಆಗಸ್ಟ್ನ ತನಕ NDA ಮೈತ್ರಿಕೂಟ ತನ್ನ 26 ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ. ಅಧಿಕಾರಕ್ಕೆ ಬರಬಹುದು, ಆದರೆ ಗಳಿಸಬಹುದಾದಂತಹ ಸ್ಥಾನಗಳಲ್ಲಿ 26 ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಅಂತ ಈಗ ಬಂದಿರುವಂಥ ವರದಿ. ಇದು ಒಂದು ಭಾಗ. ಇವೆಲ್ಲದರ ನಡುವೆ ಬಿಜೆಪಿ ಜಂಟಿಯಾಗಿ 261 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಇದರಲ್ಲಿ ಹೇಳಲಾಗಿದೆ. ಈ ಹಿಂದೆ ಅದು 287 ಸ್ಥಾನಕ್ಕಿತ್ತು. ಅಲ್ಲಿಯೂ ಕೂಡ ಸಂಖ್ಯೆಗಳು 17 ಸಂಖ್ಯೆಗಳು ಕಡಿಮೆ ಆಗ್ತಾ ಇದ್ದದನ್ನು ನೋಡ್ತಾ ಇದ್ದೀವಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಂಥ 240 ಸ್ಥಾನ ಏನಿತ್ತು, ಅದಕ್ಕಿಂತ 21 ಸ್ಥಾನಗಳು ಬಿಜೆಪಿಗೆ ಸರ್ಪ್ಲಸ್ ಆಗಿ ಬರ್ತಾ ಇದೆ. ವಿರೋಧ ಪಕ್ಷಗಳ ಒಕ್ಕೂಟ ಅಂದರೆ ಇಂಡಿಯಾ ಮೈತ್ರಿಕೂಟ 185 ಸ್ಥಾನಗಳನ್ನು ಪಡೆಯಬಹುದು ಅಂತ ಅಂದಾಜನ್ನು ಕೊಡಲಾಗಿದೆ. 2024ರಲ್ಲಿ 234 ಸ್ಥಾನಗಳನ್ನು ಇಂಡಿಯಾ ಮೈತ್ರಿಕೂಟ ಪಡೆದುಕೊಂಡಿತ್ತು. ಇದು ಗಮನಿಸಬೇಕಾದ ಸಂಗತಿ. 234 ಇಂಡಿಯಾ ಮೈತ್ರಿಕೂಟಕ್ಕೆ 2 ವರ್ಷಗಳ ಹಿಂದೆ ಬಂದಿತ್ತು. ಇವತ್ತು ಚುನಾವಣೆ ನಡೆದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಕೇವಲ 185 ಸ್ಥಾನಗಳು ಬರುತ್ತೆ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ 106 ಸ್ಥಾನಗಳನ್ನು ಗೆಲ್ಲುವಂತಹ ನಿರೀಕ್ಷೆ ಇದೆ. ಇದು ಕಾಂಗ್ರೆಸ್ನದ್ದು. ಜನವರಿಯಲ್ಲಿ ಬಂದಂತಹ ವರದಿಯಲ್ಲಿ ಕೇವಲ 80 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು ಅಂತ ಹೇಳ್ತಿತ್ತು. ಈಗ ಬಂದಿರುವಂಥ ವರದಿಯಲ್ಲಿ ಬಿಜೆಪಿಯ ಯಾವ 26 ಸ್ಥಾನಗಳು ಮೈನಸ್ ಆಗ್ತಿದೆಯೋ ಅದು ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತಾ ಇದೆ. ಈಗ ಅವರು 106 ಸ್ಥಾನಗಳನ್ನು ಈಗ ಚುನಾವಣೆ ನಡೆದರೆ ಕಾಂಗ್ರೆಸ್ನವರು ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ. ಇವನ್ ನಾನು ಅವಾಗಲೇ ಹೇಳಿದೆ, ವೋಟಿಂಗ್ ಪರ್ಸೆಂಟೇಜ್ನಲ್ಲೂ ಕೂಡ 2% ಬಿಜೆಪಿಗೆ ಕಡಿಮೆ ಆಗಿದೆ, 45%. ಇಂಡಿಯಾ ಒಕ್ಕೂಟ ಮತ್ತು ಬಿಜೆಪಿ ತಲಾ 39
30% ಓಟ್ ಹಂಚಿಕೆಯನ್ನು ತೆಗೆದುಕೊಳ್ತಾರಂತೆ, ಕಾಂಗ್ರೆಸ್ನವರು 21% ಓಟ್ ಹಂಚಿಕೆಯನ್ನು ತೆಗೆದುಕೊಳ್ತಾರೆ ಅಂತ. ಅಂದರೆ ಜನವರಿಗೂ ಮತ್ತು ಆಗಸ್ಟಿಗೂ ಕಂಪೇರ್ ಮಾಡಿದಾಗ ವ್ಯತ್ಯಾಸಗಳು ದೊಡ್ಡ ಮಟ್ಟದಲ್ಲಿ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಪ್ರಧಾನಿ ರೇಸ್ನಲ್ಲಿ ಯಾರಿದ್ದಾರೆ? ಸಹಜವಾಗಿ ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಅವರಾದ ನಂತರ ಇದೀಗ ವಿಜಯ್ ಅವರು ಬಂದಿರೋದು. ನರೇಂದ್ರ ಮೋದಿ ಅವರ ಪರವಾಗಿ 48.7% ಜನ ಮೊದಲ ಆಯ್ಕೆಯನ್ನು ಹೊರಹಾಕಿದರು. ರಾಹುಲ್ ಗಾಂಧಿ ಅವರ ಪರವಾಗಿ 27.1% ಜನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಜೋಸೆಫ್ ವಿಜಯ್ ಅವರ ಪೈಕಿ 9.2% ಜನ ಅವರು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿ ವಿಜಯ್ ಅವರೂ ಕೂಡ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ 3ನೇ ಸ್ಥಾನವನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಇದರರ್ಥ ಮೋದಿಗೆ ಪ್ರಬಲವಾಗಿ ವಿಜಯ್ ಅವರು ಕೂಡ ಸದ್ಯಕ್ಕೆ ಒಂದು ಎದುರಾಳಿಯಾಗಿ ಹೊರಗಡೆ ಬಂದಿದ್ದನ್ನು ನೋಡ್ತಾ ಇದ್ದೀವಿ. ನೀವು ಮೇ 4ನೇ ತಾರೀಕಿಗೆ ಅಧಿಕಾರಕ್ಕೆ ಬಂದರೂ ಕೂಡ ಅವರು ಮುಖ್ಯಮಂತ್ರಿ ಆಗಿನೇ ಹೆಚ್ಚು ಕಡಿಮೆ 3-4 ತಿಂಗಳಾಯಿತು. ಅವರು ತೆಗೆದುಕೊಂಡಿರುವಂತಹ ಬೇರೆ ಬೇರೆ ಕ್ರಮಗಳಾಗಿರ್ಬೋದು, ಅವರು ಕೊಡ್ತಾ ಇರುವಂತಹ ಒಂದು ಪಾರದರ್ಶಕ ಆಡಳಿತ ಆಗಿರ್ಬೋದು, ಭ್ರಷ್ಟಾಚಾರದ ವಿರುದ್ಧ ಅವರು ಮಾತನಾಡುತ್ತಿದ್ದಂತಹ ಭಾಷಣ ಆಗಿರ್ಬೋದು, ಎಲ್ಲ ಕಾರಣಗಳಿಗಾಗಿ ಕೂಡ ಅವ್ರದ್ದು ಇರಬಹುದು ಅಂತ. ಯಾಕಂದರೆ ನೀವು ಇದೇ ನೀಟ್ ಅಕ್ರಮದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿತ್ತು. ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಅನೇಕ ಜನ ಮಾತನಾಡಿದ್ರು. ಯುವಕರಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅಂತ ಅನೇಕ ಜನ ತಮ್ಮ ಬೇಡಿಕೆಗಳನ್ನು ಕೇಂದ್ರದ ಮುಂದೆ ಇಟ್ಟಿದ್ದನ್ನು ನಾವೆಲ್ಲ ನೋಡಿದ್ವಿ. ಇವೆಲ್ಲದರ ಭಾಗವಾಗಿಯೂ ಕೂಡ ಆಗಬಹುದು ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಆದರೆ ನರೇಂದ್ರ ಮೋದಿಯವರ ಸ್ಥಾನಕ್ಕೆ ಸದ್ಯಕ್ಕೆ ಏನು ಧಕ್ಕೆ ಆಗೋದಿಲ್ಲ. ಆದರೆ ಅದಕ್ಕೊಂದು ಪೈಪೋಟಿ ಎನ್ನುವಂತೆ ಅದು ರಾಹುಲ್ ಗಾಂಧಿಯವರಿಗೂ ಪೈಪೋಟಿ ಆಗುತ್ತೆ, ನರೇಂದ್ರ ಮೋದಿಯವರಿಗೂ ಕೂಡ ಪೈಪೋಟಿ ಆಗುತ್ತೆ. ಇದೀಗ ಆ ಸ್ಥಾನಕ್ಕೆ ವಿಜಯ್ ಅವರು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಒಂದು. 3ನೇ ಬೆಳವಣಿಗೆ, ಮಮತಾ ಮತ್ತು ಅಖಿಲೇಶ್ ಯಾದವ್ ಅವರನ್ನು ಕೂಡ ಹಿಂದಿಕ್ಕಿದ್ದಾರೆ. ಮಮತಾ ಬ್ಯಾನರ್ಜಿ 2%, ಅಖಿಲೇಶ್ ಯಾದವ್ 1.7%. ಅಂದರೆ ವಿಜಯ್ ಅವರು ಅವರಿಗಿಂತಲೂ ಕೂಡ ಮುಂದಿದ್ದಾರೆ. 12.2% ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸಿರು. ಇದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಮಮತಾ ಬ್ಯಾನರ್ಜಿ ಅವರ ಅಧಿಕಾರ ಹೋಗಿದ್ದು, ಅದಾದ ನಂತರ ಅವರ TMC ಒಡೆದು ಹೋಳಾಗಿದ್ದು, ನಕಲಿ TMC, ಅದಾದ ನಂತರ ಒರಿಜಿನಲ್ TMC ಅಂತ ಎಲ್ಲ ಪ್ರತ್ಯೇಕವಾದಂಥ ಬಣಗಳೆಲ್ಲ ಸೃಷ್ಟಿಯಾಗಿದ್ದು, ಸಂಸದರ ರಾಜೀನಾಮೆ ಕೊಟ್ಟಿದ್ದು, ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧ ಎಲ್ಲ ಮಾತನಾಡಿದ್ದ ನೋಡಿದ್ದೀವಿ. ರಾಜಕೀಯವಾಗಿ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಈ ಬಾರಿಯ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಎದುರಿಸಿದ್ದಾರೆ. ಯಾಕಂದರೆ ಅವರು ರಾಹುಲ್ ಗಾಂಧಿಗೆ ಪರ್ಯಾಯವಾಗಿ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಆಗಬೇಕು ಅಂತಾನೆ ಅನೇಕ ಜನ ಅವರ TMC ನಾಯಕರೆಲ್ಲ ಮಾತನಾಡ್ತಾ ಇದ್ರು. ಬಟ್ ಇವತ್ತು ಅಧಿಕಾರ ಇಲ್ಲ. ಈ ಎಲ್ಲ ಕಾರಣಕ್ಕಾಗಿಯೂ ಕೂಡ ಅವರನ್ನು ಹಿಂದಿಕ್ಕಿದ್ದಾರೆ ಎನ್ನುವಂಥದ್ದು. ಅರವಿಂದ್ ಕೇಜ್ರಿವಾಲ್ 1.2%. ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂತ ನೋಡ್ತಾ ಇದ್ದೀವಿ. ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು, ಅದಾದ ನಂತರ ಜೈಲಿಗೆ ಹೋಗಿ ಹೊರಗಡೆ ಬಂದರು. ಯಾವ ಆಮ್ ಆದ್ಮಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇತ್ತು, ಅದೇ ಭ್ರಷ್ಟಾಚಾರದ ಆರೋಪವೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಬಂತು. ಅಧಿಕಾರವನ್ನು ಕಳೆದುಕೊಂಡು ಅದು ಕೋರ್ಟ್ನಲ್ಲಿ ಬೇರೆ ಬೇರೆ ಆಗಿದೆ, ಷಡ್ಯಂತ್ರ ಇತ್ಯಾದಿ ಅನ್ನೋದು ಆಮ್ ಆದ್ಮಿಯ ವಾದ. ಅದೆಲ್ಲ ಬೇರೆ ಪ್ರಕರಣವನ್ನು ಪಡೆದುಕೊಂಡಿದೆ. ಇವೆಲ್ಲದರ ನಡುವೆ ಆಮ್ ಆದ್ಮಿಯ ಕೆಲ 7 ಜನ ಸಂಸದರು ಕೂಡ ಇವತ್ತು ಬಿಜೆಪಿಯನ್ನು ಸೇರ್ಪಡೆಯಾಗಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಈ ಎಲ್ಲ ಕಾರಣಕ್ಕಾಗಿಯೂ ಕೂಡ ಹಿನ್ನಡೆ ಆಗಿದೆ ಅನ್ನುವಂಥ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಆದರೆ ಇದೀಗ ದಕ್ಷಿಣ ಭಾರತದ ರಾಜಕಾರಣಿ ಒಬ್ಬರಿಗೆ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಹುದ್ದೆ ಸಿಗ್ತಾ ಇರೋದು. ನೀವು ನೋಡಿ, ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ 2024ರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ತಮಿಳುನಾಡಲ್ಲಿ ಭಾಷಣ ಮಾಡ್ತಾ ಒಂದು ಹೇಳಿಕೆ ಕೊಟ್ಟಿದ್ರು. ಏನು, ತಮಿಳುನಾಡಿಂದ ಒಬ್ಬ ವ್ಯಕ್ತಿಯನ್ನು ನಾವು ಪ್ರಧಾನಿ ಉನ್ನತ ಹುದ್ದೆಗೆ ತೆಗೆದುಕೊಂಡು ಹೋಗ್ತೀವಿ ಅಂತ. ಆವಾಗ ನಮ್ಮೆಲ್ಲರ ವಿಶ್ಲೇಷಣೆ ಏನಾಗಿತ್ತು, ಅಣ್ಣಾಮಲೈ ಬಿಜೆಪಿಯಲ್ಲಿದ್ದಾರೆ, ಅಣ್ಣಾಮಲೈ ಅವರಿಗೆ ಒಂದು ದೊಡ್ಡ ಮಟ್ಟದ ಹುದ್ದೆಯನ್ನು ಕೇಂದ್ರ ಸರ್ಕಾರದಲ್ಲಿ ಕೊಡ್ತಾರೆ ಅಥವಾ ದೊಡ್ಡ ಮಟ್ಟದ ಹುದ್ದೆ ಸಿಗುತ್ತೆ ಅಂತ ನಮ್ಮೆಲ್ಲರ ಆಶೆ ಆಕಾಂಕ್ಷೆಗಳು ಮತ್ತು ಒಂದು ವಿಶ್ಲೇಷಣೆಯೂ ಕೂಡ ಅದೇ ರೀತಿ ಆಗಿತ್ತು. ಆದರೆ ಈಗ ಅವರು ಬಿಜೆಪಿಯನ್ನು ಬಿಟ್ಟು ಹೋದರು. ಇದೀಗ ವಿಜಯ್ ಅವರು TVK ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಅವರು ಕಾಂಗ್ರೆಸ್ನ ಜೊತೆಗಿರ್ಬೋದು. ಅವರು ಹೇಳಿಕೆ ಕೊಟ್ಟಿದ್ದಕ್ಕೂ ಇವತ್ತು ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನಾವು ಗಮನಿಸಬೇಕಾದ ಸಂಗತಿ ಅಷ್ಟೇ. ಇವೆಲ್ಲದರ ನಡುವೆ ಇಂಡಿಯಾ ಮೈತ್ರಿಕೂಟಕ್ಕೆ ಹಿನ್ನಡೆ, ರಾಹುಲ್ ಗಾಂಧಿಯ ಹಾದಿ ಕಠಿಣ ಅನ್ನುವಂಥ ಪ್ರಶ್ನೆ ಇದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟಕ್ಕೆ 185 ಸ್ಥಾನಗಳ ನಿರೀಕ್ಷೆ. ಅಂದರೆ 2024ರಲ್ಲಿ ಅವರು 234 ಸ್ಥಾನ ಏನು ಗೆದ್ದಿದ್ರು, ಆ ಸ್ಥಾನಕ್ಕಿಂತಲೂ ಕೂಡ ಇವತ್ತು ಕಡಿಮೆ. ಈಗ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಜನ ಇಂಡಿಯಾ ಮೈತ್ರಿಕೂಟ ನಾಯಕರುಗಳೆಲ್ಲ ಏನು ಮಾತನಾಡ್ತಾರೆ, ಮೋದಿಯವರ ವಿರುದ್ಧ ಅಲೆ ಇದೆ, ಬೇರೆ ಬೇರೆ ಪ್ರಕರಣಗಳಲ್ಲಿ ಮೋದಿಯವರ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ ಇದೆ ಅಂತ ಅನೇಕ ಜನ ಮಾತನಾಡ್ತಾರೆ. ಬಟ್ ಈಗ ಬಂದಿರುವಂಥ ಈ ಫಲ್ಸ್ನಲ್ಲಿ ಈ ಅಂಕಿಗಳು ಬರ್ತಾ ಇರೋದು 234 ಸ್ಥಾನಕ್ಕೆ ಹೋಲಿಕೆ ಮಾಡಿದರೆ ದೊಡ್ಡ ಹೊಡಿತ ಆಗ್ತಾ ಇದೆ. ಜೆನ್ಸಿಗಳ ಪ್ರತಿಭಟನೆ ಆಗ್ತಾ ಇರೋದು, ಜೆನ್ಸಿಗಳನ್ನು ಸೆಳೆಯೋದೇ ದೊಡ್ಡ ಮಟ್ಟದ. ಈಗ ನೋಡಿ, ದೆಹಲಿ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂಥ ಪ್ರಕರಣಗಳೆಲ್ಲ ಆಯ್ತಲ್ಲ, ಇವತ್ತು ಬಿಜೆಪಿಯ ಮಾತೃ ಸಂಘಟನೆ ಆದಂಥ RSS ಕೂಡ ಯುವಕರನ್ನ ತನ್ನತ್ತ ಸೆಳೆಯಬೇಕು ಅಂತ ಪ್ರಯತ್ನವನ್ನು ಪಡ್ತಿದೆ. ಬಿಜೆಪಿಯವರು ಕೂಡ ಈಗ ಮುಂಬರುವಂತಹ ಈಗ 2022ರಲ್ಲಿ ಒಂದು 7 ರಾಜ್ಯಗಳ ಚುನಾವಣೆ ಇದೆ. ಉತ್ತರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಚುನಾವಣೆ ಇದೆ. ಈ ಚುನಾವಣೆಗಳನ್ನು ಎದುರಿಸಬೇಕು ಅನ್ನುವಂಥ ಆತಂಕ. 2028ರಲ್ಲಿ ಕರ್ನಾಟಕ ಸೇರಿದಂತೆ ಇಡೀ ದೇಶದ 8 ಚುನಾವಣೆಗಳು ನಡೆಯೋದಿದೆ. ಎಲ್ಲ ರಾಜ್ಯಗಳ ಚುನಾವಣೆ 2029ರ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗುವಂಥ ಹಂತಕ್ಕೆ
ಇರುತ್ತೆ. ಹೀಗಾಗಿ ಯುವಕರನ್ನ ತಮ್ಮತ್ತ ಸೆಳೆದಿಟ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಪ್ರಯತ್ನವನ್ನು ಪಡ್ತಿದೆ. ರಾಹುಲ್ ಗಾಂಧಿ ಮತ್ತು ಇಂಡಿಯಾ ಮೈತ್ರಿಕೂಟ ಹೆಂಗೆ ಕಂಬ್ಯಾಕ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಟ್ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ಕನಸು ಇನ್ನು ಕೇವಲ ಕನಸಾಗಿ ಉಳಿಯುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ 2029ರಲ್ಲಿ ಸಿಗುತ್ತೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ 2029ಕ್ಕೆ ವಿಜಯ್ ಫಾರ್ PM ಎನ್ನುವಂಥ ರಣಕಹಳೆ. ದಕ್ಷಿಣ ಭಾರತದಿಂದ ಮತ್ತೊಬ್ಬ ಪ್ರಧಾನಿ ತಮಿಳುನಾಡಲ್ಲಿ ಇದೀಗ ಚರ್ಚೆ ಶುರುವಾಗಿದೆ. ದಕ್ಷಿಣ ಭಾರತದಿಂದ ಇಬ್ಬರಾಗಿದ್ದಾರೆ, ದೇವೇಗೌಡರು, ಅದಾದ ನಂತರ ಈ ಹಿಂದೆ ಪ್ರಧಾನಿಯಾಗಿದ್ದವರು PV ನರಸಿಂಹರಾವ್ ಅವರು. ಆಂಧ್ರ ಪ್ರದೇಶದಿಂದ ಅವರು ಆಯ್ಕೆಯಾಗಿದ್ದರು 1991ರಿಂದ 96ರ ತನಕ ಪೂರ್ಣಾವಧಿ. ಅದಾದ ನಂತರ 1996ರಿಂದ 97ರ ತನಕ ನಮ್ಮದೇ ರಾಜ್ಯದ ದೇವೇಗೌಡರು ದಕ್ಷಿಣ ಭಾರತದಿಂದ ಪ್ರಧಾನಿಯಾಗಿದ್ದ ನೋಡ್ತಾ ಇದ್ದೀವಿ. ಹೀಗಾಗಿ ಭವಿಷ್ಯದ ಪ್ರಧಾನಿ ಎನ್ನುವಂತಹ ಚರ್ಚೆಗಳು ಇದೀಗ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಇದೀಗ ಒಂದು ಪಾರ್ಟಿಯನ್ನು ಕಟ್ಟಿ 2 ವರ್ಷಕ್ಕೆ ಅಧಿಕಾರಕ್ಕೆ ಬಂದಿದ್ದಂತಹ ವಿಜಯ್ 2029ರಲ್ಲಿ ದೇಶದ ರಾಜಕಾರಣಕ್ಕೆ ಬರ್ತಾರಾ, ಅವರನ್ನು ಪ್ರಧಾನಿ ಆಗೋದಕ್ಕೆ ಎಲ್ಲರೂ ಕೂಡ ನೋಡ್ತಾರಾ, ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಜನರ ಫಲ್ಸ್ ಯಾವಾಗ ಹೆಂಗಿರುತ್ತೆ, ಏನು ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆಗಸ್ಟ್ನಲ್ಲಿ ಬಂದಿರುವಂಥ ವರದಿ ಮಾತ್ರ ಈ ಅಂಕಿಅಂಶಗಳನ್ನು ಹೇಳ್ತಾ ಇದೆ.